ಈಗಲಾರು ನಮ್ಮ ಮನೆ ಹತ್ರ ಕರ್ಕೊಂಬಂದಿನಿ. ನಗೆ ನಗೆ ಸ್ವಲ್ಪ ನಮ್ಮ ಮಟ್ಟಿ ಅಕ್ಕ ನಮ್ಮ ಅವ್ನ ಒಪ್ಪಿಸ್ ಕರ್ಕೊಂಬಂದಿನಿ ಕಡೆ ನಾವು ನಗೆ ಸ್ವಲ್ಪ. ಓಹೋ, ಅವತ್ತೊಂದಿನ ಕಾಲಲ್ಲಿ ಹೊತ್ತು ಕಳಿಸ್ಬೇಕಾರೆ ಈ ಮಯೂರಿ ನೆನಪಿದ್ದಿಲ್ಲ. ಇವತ್ತು ಊರ್ ಮಂದಿ ನಿನ್ಗೊಂದು ಹೆಣ್ಣು ಇಲ್ಲ ಅಂದಾಗ ಈ ಮಯೂರಿ ನೆನಪಿಗೆ ಬಂದಾಳಲ್ಲ. ಮಾತಾಡಪ್ಪ, ನೀನು ನಡೀತೈತೆ ಮಾತಾಡ. ನೋಡ ನಿಮ್ಮ ಚಿಕ್ಕಮ್ಮ ಹೇಳ್ ಕಳ್ಸಾಳ, ಹಳೆದೆಲ್ಲ ಮರ್ತ್ಕೊಂಬಿಡು ಅಂತ ಹೇಳಿದ್ ನಿಮ್ಮ ಚಿಕ್ಕಮ್ಮನದ ಬರುತ್ತಾ ನೋಡ. ಅಯ್ಯಮ್ಮ ಮಲ್ಲಿಕಮ್ಮ ಹೇಳ್ ಕಳ್ಸವಳ. ನೀನು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಇದ್ದಿ ಅಂದ್ರೆ ನಾನು ಚೆನ್ನಾಗಿರ್ತೀನಿ, ಕುಡಿಯೋದೆಲ್ಲ ಬಿಡ್ತೀನಿ, ಕೂಲಿಯಕ್ಕೆ ಹೋಗ್ತೀನಿ, ಒಳ್ಳೆ ಕೆಲಸ ಮಾಡಿ ನಿನ್ನ ರಾಣಿ ಥರ ನೋಡ್ಕೊಂತೀನಿ. ಸರಿ ತಗ, ನಿಮ್ಮ ಅವ್ವನ ಕರಿ ಒಳಗೆ ವರಕ ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ. ಹೊರಗ ಕುಂತಾಳೇನೋ ಒಳಗೆ ಕೊಟ್ಟೋಗೋಬೇಕು ಅಂತ ನಿಮ್ಮ ಅವ್ವನ ಕರಿ ವರಕ. ಆಕೆ ಏನಾರು ಒಪ್ಪಳ ಇಲ್ಲ ಕೇಳ್ತೀನಿ ಮೊದಲು. ಯವ್ವ ಬಾರೆ ಬರಕ, ನನ್ನ ಹುಡುಗಿ ಕರ್ಕೊಂಬಂದಿನಿ ಬಾರೆ ಬರಕ. ನನ್ನ ನೆಂಟ್ರು ಬಂದಾಳೆ ಬಾರೆ, ಇನ್ಮ್ಯಾಗ ನಿನ್ಗೆ ಅಡುಗೆ ಮಾಡಿಕ್ತಾಳೆ, ಎಲ್ಲ ಕೆಲಸ ಮಾಡ್ತಾಳೆ ಬಾರೆ. ಯವ್ವ ಈಕೆ ಏನೇ ಯವ್ವ, ಇವಳನ್ನ ಕರ್ಕೊಂಬಂದಾನೆ ಇವನು. ಅಯ್ಯೋ ಈಕೆ ಬಂದಾಳೆ ನನ್ನ ಮಟ್ಟಿ ಅಕ್ಕ. ಓ ಈ ಮಟ್ಟ ಕೊಡ್ತಾಳೆ ಬಂದಾಳಲ್ಲೇ ಯವ್ವ. ಏಯ್ ಮಂದೆ ಮನೆ ಅಕ್ಕ ಮದುವೆ ಮಾಡ್ಕೊಟ್ರೋದು ನಿನ್ನ ಸುಮ್ಕ. ನಿನ್ನ ಗಂಡ ಮನೆ ಅಕ್ಕ ಇರಕ್ಕೆ ಕಲ್ತ್ಕ, ಅದನ್ನ ಬಿಟ್ಟು ನಮ್ಮ ಮಟ್ಟಿ ಹಾಕಿದ ಕೊಡ್ತಿ ಹೋಗೆ ಮೊದಲು. ನನ್ನ ಮಗ ಇಷ್ಟಪಟ್ಟೆ ಕರ್ಕೊಂಬಂದಾನ ಅವಳನ್ನ, ಅವಳ ಜೊತೆ ಹಾಕಿರ್ತೀನಿ ಅಂತ ಹೇಳಿ ನೀನೇನು ಮಾತಾಡ್ತಿ ಹೋಗ. ಅಲ್ಲ ಯಾರು ಮಂದಿ ಚೇಂಜ್ ಆಗೋದು ನೋಡಿ, ಯವ್ವನೇ ಚೇಂಜ್ ಆಗೋದು ಇದ್ದ ಮೊದಲಕ್ಕಿಂತ ನೋಡಿದ್ದು. ತನ್ನ ಸೊಸೆಯ ತಾನೇ ಕರ್ಕೊಂಬಂದಾಳಂತ. ಒಬ್ಬೊಬ್ಬೊಬ್ಬ ಏಟ್ ಇದ್ರಾಗ ಹೇಳ್ತಾಳೆ ನಮ್ಮವ್ವ. ಹಂಗಾರ ಮಗಳ ಮ್ಯಾಗ ಒಂಚೂರು ಪ್ರೀತಿ ಇಲ್ಲ ನಮ್ಮವ್ವಂಗ. ಪ್ರೀತಿ ಗೀತಿ ಎಲ್ಲ ಪುಸ್ಕುದ್ ಬದನೇಕಾಯಿ ಅಂತ ಪ್ರೂವ್ ಆಗ್ಬಿಡ್ತು ನಮ್ಮವ್ವನ್ಗ. ನನ್ನ ಮ್ಯಾಗ ಪ್ರೀತಿ ಇಲ್ಲೋ. ಏನೇ ಕಲ್ಪನಾ ರಾರಾ ಸರಸಕರಾರ ಕಲ್ಪನ ಚೂಡ ಕಲ್ಪನ ಚೂಡ ನೋಡ್ದೇನೆ ಯವ್ವ. ನಾನು ಈ ಮನೆ ಅಕ್ಕ ಬರೋಕೆ ನನಗೆ ಅಧಿಕಾರ ಇಲ್ಲ ಅನ್ನತ್ರ ಮಾತಾಡ್ಬಿಟ್ಟೆ ಅಲ್ಲ. ಏಮೆಂಟ್ರು ಕೊಡ್ತಾಳೆ, ನಾನು ಮಾತ್ರ ನಿಮ್ಮ ಮಟ್ಟಿ ಅಕ್ಕ ನಿನ್ನ ಕರೆಯೋವರೆಗೂ ಬಾಗ್ಲ ಕಾಲು ಇಡಕ್ಕಿಲ್ಲ ಕಣೆ ಯವ್ವ. ನನಗ ಇಷ್ಟನೇ ಮಾಡ್ಬಿಟ್ಟಲ್ಲ ಯವ್ವ ನೀನು. ಈ ಸುಪ್ನಾತಿನ ಮನೆ ಒಳಗೆ ಕರ್ಕೊಳ್ಳೋಕ್ಕೋಸ್ಕರ ಮಗಳು ಬೇಡವಾಯ್ತಲ್ಲ ಇವತ್ತು. ಅವತ್ತೊಂದಿನ ಅಯ್ಯೋ ಬಾರೆ ಕಲ್ಪು ಬಾರೆ ಮಗಳೇ, ನಿನ್ನ ಮಣ್ಣು ನೋಡ್ಬಾರೆ, ನಿನ್ನ ತಮ್ಮನ ಹೆಂಗೆ ಮಾಡ್ಕೊಂಡು ಅವನ ಬಿಟ್ಟಾನೆ ಅಂತಿದೆ. ಇವತ್ತು ಮಗಳು ಬೇಡವಾದ್ಲಲ್ಲ, ನೋಡ್ಕೊಂತೀನಿ ಯವ್ವ ನಿನ್ನ. ಕಲ್ಪನ ಚೂಡ ಕಲ್ಪನ ಈ ಕಡೆ ನೋಡ ನಿಮ್ಮತ್ತಿಗೆ ನೋಡ ಕಲ್ಪನ ನೋಡ. ಏಯ್ ಬುಲ್ಬುಲ್ ಮಾತಾಡಕ್ಕಿಲ್ಲ, ಹಂಗ ತಿರ್ಕೊಂಡು ಹೊಂಟ್ಬಿಟ್ಟು ನಿಮ್ಮತ್ತಿಗೆ ಮಾತಾಡ್ಸಕ್ಕಿಲ್ಲ. ನನಗೆ ಕ್ಷಮಿಸ್ಬಿಡು ಮಗಳ, ತಪ್ಪಾಯ್ತು. ಏನು ಮಾಡಲಿ, ನಿಮ್ಮ ಅಣ್ಣ ಅಂದ ಮಡ್ಗಾನ. ಪ್ರಜು ಏನಾರು ಬಂದಾಳ ಬಿಟ್ಟಾಳ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ, ಹಂಗ ಹಿಂಗ ಅಂತಂದಾಳ. ಅದಕ್ಕೆ ಸುಮ್ಮನೆ ಹಿಂಗೆ ಅಂತ ಕಳ್ಸೀನಿ. ನಿಮ್ಮ ಮಟ್ಟಿ ತಕ ಬಂದು ಮಾತಾಡಿ ಬರ್ತೀನಿ. ನಾನು ತಪ್ಪಾಯ್ತು, ಕ್ಷಮಿಸ್ಬಿಡು ಮಗಳೇ. ರಾತ್ರಿ ಎಲ್ಲ ಕುತ್ಕೊಂಡು ನಿಮ್ಮ ಅಪ್ಪಂಗ ನನಗೂ ಮೂಲೆಗೆ ಹಾಕಿ ಒದ್ದಾನ. ಅಲ್ಲ ಕಣ್ ಪ್ರಜು, ನಿಮ್ಮಮ್ಮ ಅದು ಹೆಂಗೆ ಒಪ್ಕೊಂಡ್ಬಿಟ್ಲು? ತನ್ನ ಮಗಳನ್ನ ಹಿಂಗೆ ಕಳ್ಸಕತ್ತಾಳಲ್ಲ, ಅದು ಹೆಂಗೆ ಒಪ್ಕೊಂಡ್ಲು? ಆಕೆ ಎಲ್ಲಿ ಒಪ್ಕೋತಾಳೆ? ನಮ್ಮ ಅಕ್ಕನ ಒಪ್ಕೊಳತ್ರ ನಾನು ಮಾಡಿದ್ದು ನೀನು ಏನಾಯ್ತು ಗೊತ್ತಾ? ನಿನ್ನ ಮಗಂಗೆ ಏನಾಗೈತಿ ಅಂತ ಸ್ಕೂಲ್ ಮನೆ ಹತ್ರ ಹುಡುಗರೆಲ್ಲ ಆಡ್ಕೊಂತಿದ್ರು. ಮಯೂರಿನ ಮನೆ ಕರ್ಕೊ ಬರ್ತಾನಂತ. ನಾನು ಮಾತ್ರ ಒಪ್ಪಕ್ಕಿಲ್ಲ ಕಣೆ. ರುದ್ರಿ ಈಗಲೇ ಹೇಳಕತ್ತಾನೆ, ಅವಳು ಏನಾರು ಕರ್ಕೊಂಬಂದಾನಂದ್ರ ಮನೆಯಿಂದ ಹೊರಕಾಕ್ಬಿಡ್ತೀನಿ ಅವನ್ನ, ಹುಷಾರ್. ಓಹೋ ಫಾದರು ಮದರು ಏನೋ ಡಿಸ್ಕಸ್ ಮಾಡ್ತಿದ್ದಾರೆ, ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊಳ್ಳೋಣ. ಆಮ್ಯಾಗ ಐತಿ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅಂತೇಳಿ ನಿಧಾನಕ್ಕೆಲ್ಲ ಕುಂದ್ರೋಣ. ಆಮ್ಯಾಗ ಐತಿ ಮಾರು ಎಬ್ಬ ಇವತ್ತು ನಮ್ಮ ಅಪ್ಪಂಗ ನಮ್ಮ ಅಮ್ಮಂಗೂ. ನಾನೇನು ಒಪ್ಕೊಂಡಿಲ್ಲ. ಆಕೆ ಯಾವುದೇ ಕಾರಣಕ್ಕೂ ಬರಕೂಡ್ದು ನಮ್ಮ ಮಟ್ಟಿ ಅಕ್ಕ. ಬಂದಾಳ ಅಂದ್ರೆ ನೆನೇನೋ ಸಾಯ್ತೀನಿ ಬಿಡ್ತೀನಿ ಅನ್ನಲ್ಲ ಅಂದ್ಬಿಟ್ಟು ಒಪ್ಕೊಂಡಿದ್ದು. ನಾನೇ ಒಪ್ಕೊಳ್ಳಿ, ಆ ಮುಂದೆ ಯಾವ್ದಾರಿದ್ದವಳ ಬರಕ. ಒಬ್ಬನ ಜೊತೆ ಹೇಳ್ದಂಗೆ ಇನ್ನೊಬ್ಬನ ಜೊತೆ ಮದುವೆ ಆಗಿರೋಳು ಅವಳು. ಒಬ್ಬನ ಜೊತೆ 1 ವರ್ಷ ಇದ್ದು ಸಂಸಾರ ಮಾಡಿ ಇನ್ನೊಬ್ಬನ ಜೊತೆ ಮದುವೆ ಆಗಿರೋಳು. ಅವಳನ್ನ ಕರ್ಕೊಂಬರ್ಲಿ. ನಾನು ಯಾವುದೇ ಕಾರಣಕ್ಕೂ ಇಟ್ಕೊಳಕ್ಕಿಲ್ಲ ಕಣಪ್ಪ. ಈ ನನ್ನ ಮಗನ ಒದ್ದೆ ಹೊರಕಾಕ್ತೀನಿ ಮನೆಯಿಂದ. ಹಂಗೆ ಮಾಡು ಸುಮ್ಕ. ಮನೆಯಾಗ ಕರ್ಕೊಂಬಂದು ಇಟ್ಕೊಳಕ್ಕೆ ಎತ್ಲ ಮಾಡಿ. ಯಾವುದೇ ಕಾರಣಕ್ಕೂ ಕರ್ಕೊಂಬಂದು ಇಟ್ಕೊಂಬಾರ್ದು. ಇಲ್ಲ ಅಂದ್ರೆ ನೋಡು, ನಾನು ಡೈಲಿ ಕುಡ್ದು ಬಂದು ನಿನ್ನ ಮಿರ್ರೆ ಹೊಡೆದು ಬಿಡ್ತೀನಿ. ನನ್ನ ಮೊದಲ ಟಿ ವಿ ಪೇಷಂಟ್ ಅಂತೇಳಿ ಊರ್ ಮಂದಿ ಎಲ್ಲ ಹೇಳ್ಕೊಂಬತ್ತೀಯ. ನಾನು ಟಿ ವಿ ಪೇಷಂಟ್ ಕಂಡಂಗೆ ಕಾಣಕತ್ತಾನೆ. ಇಲ್ಲ ನಿನ್ನಂಗೆ ಗುಡಾಣಿ ಇದ್ದಂಗೆ ಇರ್ಬೇಕೇನ? ತಿಂದು ಮನ್ಯಾಗ ಕುಂತು ಮೊದ್ಲಾರು ಎಮ್ಮೆ ಅವು ಇವು ತಗೊಂಡಿದ್ಲು. ಇವಾಗ ಏನೂ ಇಲ್ಲ, ಗುಡಾಣಿ ಆದಂಗೆ ಆಗೋಳೆ. ನಾನೇನು ಅವನ್ನ ಇಲ್ಲಿ ಇಟ್ಕೊಂತಿದ್ದಿಲ್ಲ. ಸರಿ ಅಂತ ಒಪ್ಕೊಂತಿದ್ದಿಲ್ಲ. ಇವಾಗ ನೀನು ಚಿಕ್ಕ ವಯಸ್ಸಲ್ಲಿ ಅವನಿಗೆ ಎಲ್ಲ ಮನೇನ ಮಾಡಿ ಮಡಗಿಯ. ಅವನಿಗೂ ಗೊತ್ತಾಯ್ತದು. ಮನೆ ಅವನ ಹೆಸರಾಗೈತಿ, ಹೊಲ ಅವನ ಹೆಸರಾಗೈತಿ, ಬರೀ ಸೈಟು ಮತ್ತು 1 ಎಕರೆ ಜಮೀನು ಮಾತ್ರ ನಮ್ಮ ಹೆಸರಾಗೈತಿ. ಇನ್ನು 3 ಎಕರೆ ಜಮೀನು ಅವನ ಹೆಸರಾಗೈತಿ, ಮತ್ತು ಈ ಮನೆ ಅವನ ಹೆಸರಾಗೈತಿ. ಅವನೇನಾರು ಹೊರಗೆ ಹಾಕೋದ್ರೆ ನಾವೇನು ಬೀದಿಯಾಗಿ ಹೋಗ್ಬಿಡೋಮೇನ? ಅವನಿಗೂ ಗೊತ್ತೈತಿ. ಯಾಕೆ ಅಂದ್ಬಿಟ್ಟು ಸುಮ್ಮನೆ ತಪ್ಪ ಸವರ್ಸ್ಕೊಂಡು ಹೋಗ್ತಿರೋದು. ಏನು ಮಾಡ್ತೀಯ? ಹಾಗೆಲ್ಲ ನಮ್ಮಪ್ಪ ನಮ್ಮವ್ವ ಕಗ್ಗು ಮಕ್ಳ ಹೆಸರು ಮಾಡ್ಬಿಡುಮ ಅಂತೇಳಿ ಮಾಡಿಸ್ಬಿಟ್ರತ್ತಾಗ. ಮಗ ಮಾಡ್ತಾನ ಮುಂದಕ್ಕೆ, ಮಗ ಮಾಡ್ತಾನ. ಇಲ್ಲ ಹೆಣ್ಮಕ್ಳಿಗೆ ಹೋಗ್ಬಿಡುತ್ತಾ, ಮಾಡ್ಬಿಡು ಅಂತೇಳಿ ನನ್ನ ಮಗನ ಹೆಸರು ಮಾಡಿ ಕುಂದ್ರಿಸ್ಬಿಟ್ರು. ಅದು ನಾವು ದುಡ್ದು ಪಡೆದು ಒಂದು ಸೈಡ್ ತಗೊಂಡು 1 ಎಕರೆ ಜಮೀನು ತಗೊಂಡಿವಿ. ಇಲ್ಲ ಅಂದಿದ್ರೆ ಅದು ಅವನ ಹೆಸ್ರಿಗೆ ಹೋಗ್ಬಿಡ್ತಿತ್ತಲ್ಲ. ನಮ್ಮಪ್ಪ ನಮ್ಮವ್ವ ಇದ್ದಾಗ ಮಾಡ್ಕೊಂಬಿಟ್ಟಿದ್ರ. ಏನೋ ಹೋಗತ್ತಾಗ. ಅಯ್ಯೋ 3 ಎಕರೆಯಾಗ ಜಯಮ್ಮ ಅವಳೇನಾರು ಬಂತಂದ್ರ ಇನ್ನು 10 ಎಕರೆ ಇರೋದು ಯಾರಿಗೂ ಗೊತ್ತಿಲ್ಲ. 10 ಎಕರೆನೂ ಹಂಗೆ ಉಳಿಸ್ಕೊಂಡಿವಿ. ಹೆಣ್ಮಕ್ಳು ಏನಾರು ಬಂದಿಲ್ಲ ಅಂದ್ರೆ ಸುಮ್ಕ ನಮ್ಮ ಹೆಸರು ಮಾಡಿಸ್ಕೊಂಬ ಅಂತೇಳಿ ಯಾರು ಬಂದ್ಬಿಡ್ತಾರೇನೋ 10 ಎಕರೆಗ ಅಂತೇಳಿ ಭಯ ಆಗ್ತದೆ ಕಣಪ್ಪ. ಅದು ಹೆಂಗೆ ಬಂದ್ಬಿಡ್ತಾರ 10 ಎಕರೆಗ? ಯಾರಿಗೂ ಗೊತ್ತಿಲ್ದಂಗೆ ಇಟ್ಕೊಂಡಿರೋದು ಅದನ್ನ. ಅದು ನಮ್ಮ ತಾತ ಮುತ್ತತ್ತು ನಾಸ್ತಿ, ನಾವು ಮಾರೋಕ್ಕಾಗೋಕ್ಕಿಲ್ಲ. ಅವರಿಬ್ರು ಸೈನ್ ಬೇಕಾಗಬೇಕು. ಹೆಂಗಾದ್ರೂ ಮಾಡಿ ನಿಮ್ಮ ಅಣ್ಣ ಹೇಳ್ಕೊಟ್ಟಾನಲ್ಲ, ಸುಮ್ಮನೆ ಒಳಗಿಂದೊಳಗ ಮಾಡ್ಕೊಳತ್ ಕಲ್ತ್ಕ.
ಯಾವ್ರಿಬ್ರು ಏನಾರು ಬಂದಾರಂದ್ರೆ ಅವಳಿಗೆ 3 ಎಕರೆ ಅವಳಿಗೆ 3 ಎಕರೆ ನಿನ್ನ ಮಗಳಿಗೆ 3 ಎಕರೆ ಬರೆಯೋಲ್ಲ 3 ಎಕರೆ 9 ಎಕರೆ ಹೋಗ್ಬಿಡುತ್ತಾ ಏನು ಮಾಡೋದು ಅನ್ನೋದ ಭಯ ಆಗ್ತೈತಿ. ಅವ್ರಿಗೆ ಮಾತ್ರ ಕೊಡಕ್ಕೆ ಹೋಗ್ಬಾರ್ದು ಕಣ. ಇವಾಗ ನೀನು ಮಗ ಇದ್ದಿ ನಿನ್ಗೂ ಈಗ 3 ಎಕರೆ ಇಲ್ಲಿ ಮಾಡ್ಕೊಂಬಿಟ್ಟು ಹಂಗೋ ಹಿಂಗೋ ಮಗನ ಹೆಸರು ಮಾಡಿಸ್ಬಿಟ್ರು ಅಜ್ಜಿ ತಾತ ಇದ್ದಂಗೆ. ಇವಾಗ ಈ 10 ಎಕರೆಗೆ ಯಾರು ಕಣ್ಣು ಹಾಕ್ಬಿಟ್ರ ಆ 3 ಎಕರೆ ನಿಮ್ಗೆ ಕೊಟ್ಟಿಲ್ಲೇನಾ ಪಿತ್ರಾರ್ಜಿತ ಆಸ್ತಿನ ಹಂಗ ಹಿಂಗ ಅಂತ ಏನಾರು ಕೇಸ್ ಹಾಕೋರಂದ್ರೆ ನಿಮ್ಗೆ 1 ರೂಪಾಯಿದು ಬರೋಕಿಲ್ಲ. ಇರೋದು 1 ಎಕರೆ 1 ಎಕರೆ ಕೊಡ್ಬೋದೇನೋ ಮಿಕ್ಕಂದಿದ್ದು 1 ಎಕರೆ ಏನು ಮಾಡೋದು ಅನ್ನೋದ ಭಯ ಆಗ್ತೈತಿ. ಅವಳಂತೂ ಕರ್ಗಿ ಅಂತೂ ಬಂದ್ಬಿಟ್ಟು ಅವಳಿಗೆ ಊರಾಕ ಏನು ಬಿಲ್ಡಪ್ ತಕ್ಕಂತಲ್ಲ ಗೊತ್ತಾ ಮದುವೆಗಿದ್ವಾ ಆಗ್ಬಿಟ್ರ ಅವಳು ಅದು ಯಾವನ್ ಮದುವೆ ಐತಲ್ಲ ಈಟ್ ವಯಸ್ಸಾಗೈತಿ ಮಕ್ಳು ಮೊಮ್ಮಕ್ಳು ಬರೋ ಕಾಲದಾಗ ಅವಳನ್ನ ಯಾರು ಮದುವೆ ಐತಲ್ಲ ಯೋಚನೆ ಮಾಡ್ಬೇಡ ಸೋಂಕಿರು. ಯಾವ್ದಕ್ಕೆ ತಲೆ ಕೆಡ್ಸ್ಕಂತಿ. ಏನಂಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ 30-32 ಇರಬೇಕು. ಜಯಮ್ಮಂಕಿಂತ 15 ವರ್ಷ ಚಿಕ್ಕಕ್ಕಿ ಅವಳು. ನಿಮ್ಮ ಅಪ್ಪ ನಿಮ್ಮ ಅವ್ವನು ನಾನು ಮದುವೆ ಆದಾಗ ಅವಳು ನುಡ್ಸಿದ್ದು ಎತ್ತಿದ್ದು ಹೆಂಗೈತೆ ನೋಡ. ಸೊಸೆದು ಬಾಣ್ತನ ಮಾಡೋದು ಬಿಟ್ಟು ಅವಳದು ಬಾಣ್ತನ ಮಾಡಕೊಂಡಿದ್ರು ಅಷ್ಟು ಮಟ್ಟ ಮಾಡಿರೋದು. ಸರಿ ನೀನು ಅದ್ರ ಬಗ್ಗೆ ಬಿಟ್ಟಾಕು ಪ್ರಜು ಯಾವ್ದೇ ಕಾರಣಕ್ಕೂ ಕರ್ಕೊಂಬರ್ಬಾರ್ದು ಹಾಕಿನ ಅಷ್ಟೇ. ನಾನು ಇರೋದು ಹೇಳ್ತಾವನಿ ಅವಳಂತ ನಮ್ಮ ಮಟ್ಟಿಯ ಕಾಲು ಇಡಬಾರ್ದು. ನಂಗೆ ಹೆಣ್ಣು ಮಗಿ ನೋಡಿದ್ರೆ ಒಳಗಿಂದ ದುರಿಯುತ್ತ. ಒಬ್ಬ ಜೊತೆ ಹಾಕಿದ್ದವಳನ್ನ ಇನ್ನೊಬ್ಬ ಜೊತೆ ಹಾಕಿ ಮದುವೆ ಮಾಡ್ಕೊಂಡೆ ಅದು ಹೆಂಗೆ ಕರ್ಕೊಂಬಂದ್ಬಿಡ್ತಾರೆ ಆಗೋಲ್ತ ಅಷ್ಟೇ. ಓಹೋ TB ಪೇಷಂಟು ಮತ್ತು ರುದ್ರಿ ಅಮ್ಮವ್ರು ಏನೋ ದೊಡ್ಡ ಸ್ಕೆಚ್ ಹಾಕ್ಬಿಟ್ಟಿದ್ದೀರಾ. ನಾನು ನನ್ನ ಹೆಂಡ್ರನ್ನ ಅಟ್ಟಿಯಾಗಿ ಕರ್ಕೊಂಬರ್ಬಾರ್ದು. ಮಗ ಸತ್ರು ಚಿಂತಿಲ್ಲ ನಿಮ್ಗೆ. ಅಯ್ಯಯ್ಯೋ ನನ್ನ ಮಗ ಇಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಬಿಟ್ಟವನ. ಯಪ್ಪ ಬಗ್ಗು ಅಂತ ಏನಪ್ಪ ಮಾಡೋದೀಗ. ನನ್ನ ಗಂಡನ ಮೊದಲ ಎದ್ರಕೊಂಡು ಹಿಂದಕ್ಕೆ ಹೊಂಟ್ಬಿಟ್ಟ. ಮಗಂಗೆ ಎದ್ರಕಂತಾನೆ ಇವನು. ಅಯ್ಯಯ್ಯೋ TB ಪೇಷಂಟ್ ನಾನು ಹಂಗೆ ಮಾಡ್ಬಿಡ್ತೀನಿ ಅಂತ TB ಪೇಷಂಟ್ ನನ್ನ ಮಗ. ಇವಾಗ ನೋಡಿದ್ರೆ ಮಗಂಗೆ ಎದ್ರಕೊಂಡು ಹಿಂದೆ ಹೊಡೆದ್ನಲ್ಲಪ್ಪ. ಏನಲ್ಲ ಗುರೈಸ್ಕೊಂಡು ನೋಡ್ತಾ ತಕ್ಷಣ ಎದ್ರಕೊಂಡು ಕಡ ನಾನು ನಡಗೋಗ್ತೀನಿ ಅನ್ಕೊಂಬಿಟ್ಟ. ನಾನು ನಿಮ್ಮ ಅವ್ವಲೇ ಅಬ್ಬರ್ಸಿ ನನ್ನ ಮಗನ. ಓಹೋ ನೋಡೋದ ಹೆಂಗೆ ಗುರೈಸ್ತಾನ. ಕಣ್ಗುಟಕ್ಕೆ ತಪ್ಪಿಡ್ತೀನಿ ಮಗನ ನಿಂದು. ನಾನು ಅತ್ತೆ ಹತ್ರ ಹೋಗಿ ಹೇಳ್ತೀನಿ. ಅತ್ತೆದಿರ ಹತ್ರ ಇಬ್ಬರು ಅತ್ತೆದಿರ ಹತ್ರನೂ ಹೋಗಿ ಹೇಳ್ತೀನಿ. ಹತ್ರ 10 ಎಕರೆ ಇರೋದು ತಾತನೇ ಸಾಗೈತಿ ಅಂದೆ ಅಲ್ಲ ಹೋಗಿ ಪಿಟ್ಟಿಂಗ್ ಇಟ್ಟು ಬರ್ತೀನಿ. ನೀನು ಅದು ಹೆಂಗೆ ಕೊಡೋಕ್ಕಿಲ್ವ ನಾನು ನೋಡ್ತೀನಿ. ನನ್ನ ಹೆಂಡ್ರನ್ನ ಹೆಂಗೆ ಒಳಗೆ ಸೇರ್ಸೋಕ್ಕಿಲ್ವ ನಾನು ನೋಡ್ತೀನಿ. ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕ್ಬೋದು. ನನಗೆಲ್ಲ ಗೊತ್ತಾಗೈತಿ. ತಿಕಾ ಮುಚ್ಕೊಂಡು ನನ್ನ ಹೆಂಡ್ರನ್ನ ಮನೆಯಾಗ ಸೇರಿಸ್ಬೇಕು. ನಿನ್ನ ಮಗಳು ಆಗ್ಲೆಲ್ಲ ನಮ್ಮ ಮಟ್ಟಿಯಾಗ ಹೊರಗೆ ಕೊಡ್ದು ಅಷ್ಟೇ. ಏನಾರು ಬಾಲ್ಗಿಲ್ಲ ಬಿಚ್ಚಿರಿ ಗಂಡ ಹೆಂಡ್ತಿ ಇಬ್ರು ನಿಮ್ಮಿಬ್ರನ್ನ ಹೊರಗೆ ಹಾಕ್ಬಿಡ್ತೀನಿ. ಇರೋದು ಹೇಳಕ್ಕೆ ತನಕ ಕೇಳ್ರಿ ನಿಮ್ಮಿಬ್ರನ್ನ ಹೊರಗೆ ಹಾಕ್ಬಿಡ್ತೀನಿ. ಅದಕ್ಕೆ ಹೇಳೋದು ಇಂಥ ವಿಚಾರಗಳೆಲ್ಲ ಬಾಗ್ಲಚ್ಕೊಂಡು ಮಾತಾಡ್ಬೇಕಂತೇಳಿ ಇಂಥವೆಲ್ಲ ಮಾತಾಡಿ ನೋಡಪ್ಪ ಹೆಂಗಾಗೈತಿ. ಅಯ್ಯೋ ಭಗವಂತ ನನ್ನ ಮಗ ನನ್ನ ಹೊರಗಾಗ್ತಾನೆ. ನನ್ನ ಮಗಳನ್ನ ಕರ್ಕೊಂಬಂದ್ರೆ ಮೂಲೆಗೆ ಸೇರಿಸಿ ಓದಿವಂಗೆ ಅವರ ತೆಪ್ಪಿರೋದು ಒಳ್ಳೇದೈತಿ. ಬೇಡ ಇವು ಸವಸ ನನಗೆ. ಅಯ್ಯೋ ಏನಪ್ಪ ಇಂಥ ಪರಿಸ್ಥಿತಿ ಬಂದ್ಬಿಡ್ತು. ನನ್ನ ಮಗಳು ಸುಧಾನ ಅಟ್ಟಿಯಾಗಿ ಬರ್ಬಾರ್ದ. ಅಯ್ಯಯ್ಯೋ ಆಲಿ ಫಸ್ಟ್ ಇವನ ಹೆಸರಿಂದ ನಾನು ಹೆಸರು ಮಾಡಿಸ್ಕೊಂತೀನಿ. ಅಲ್ಲಿವರೆಗೂ ಇರಲಿ. ಸರಿ ತಗೋ ಆಯಿತು. ಎದಕ್ಕೆ ಹಂಗೆ ಒದ್ದಾಡ್ತಿ ಇದು ಮಾಡ್ಬೇಕು ತಾನೆ. ಸೇರ್ಸ್ಕೋಬೇಕು ನೀನು ನನ್ನ ಮಗಳು ಒಳಗೆ ಬರಬಾರ್ದು ತಾನೆ. ಭಾಳ ಸರಿ ಬಿಡು ಆಯಿತು. ಭಾಳ ಬರೋಕಿಲ್ಲ. ಇವಾಗ ಸಮಾಧಾನ ಆಯ್ತಾ ತೃಪ್ತಿ ಆಯ್ತಾ ನಿನ್ಗೆ. ತಂಗಿನ ಹಿಂಗೆ ಮಾಡಬೇಕು ಬಿಡ್ಬೇಕು ಅಂದ್ಕೊಂಡು ಎಲ್ಲ ಉದಾರ ಆಗೋಕ್ಕಿಲ್ಲ. ಹೋಗಿ ನೀನು ಬಗ್ಗದ ಇಲ್ಲ. ನಮ್ಮವ್ವ ಬಿಲ್ಡಪ್ ತಗೊಳಕ್ಕೆ ಬರ್ತಾಳೆ ಏನ. ನಮ್ಮವ್ಗೆ ನಾನು ಸರಿಯಾಗಿ ಹಾಕ್ಬಿಟ್ಟಿನಿ. ಆಪು ಸರಿಯಾಗಿ ಆಪು. ನಮ್ಮವ್ವ ನಡ್ಗೋದ್ಲು. ಅರ್ಥ ಆಯ್ತಾನೆ ಮಯೂರಿ ಎಲ್ಲ ನನ್ನ ಹೆಸರಾಗ ಐತಿ. ನಮ್ಮವ್ವ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ನಮ್ಮ ಗುಟ್ಟ ಮಕ್ಳಿಗೆ ಹೋಗುತ್ತೆ ಎಲ್ಲ. ನನ್ನ ಹೆಸರಾಗ ಬಂದರೆ ನನ್ನ ಹೆಸರಾಗೆ ಇಲ್ಲ. ನಮ್ಮಪ್ಪ ನಮ್ಮವ್ವನ್ನ ಬೇಕಾದ್ರೆ ನಾನು ಎದುರಿಸೋ ಧೈರ್ಯ ನನ್ನಲ್ಲಿ ಐತಿ. ಅದಕ್ಕೆ ನನ್ನ ತಂಗಿಗೆ ನೋಡು ಹಂಗಂತ ಇದು ನಮ್ಮ ಮಕ್ಕಂಗೆ ಅಂದ ತಕ್ಷಣ ಹೆಂಗೆ ಹೋಗಕತ್ತಾಳ. ಬಿಲ್ಲ ಅಂತ ಹೋಗಕತ್ತಾಳ. ಯವ್ವ ನನ್ನನ್ನು ಮನೆ ಬಿಟ್ಟು ಹೋಗು ಅಂದಿಯಲ್ಲ. ನಿನ್ನ ಮಗ ಸೊಸೆ ಜೊತೆಗೆ ಆನಂದದಿಂದಿರು. ಒಂದು ತಮ್ಮಿಗೆ ಹಾಲು ಕಾಯಿಸ್ಕೊಂಡು ಕುಡಿ. ನಿನ್ನ ಸೊಸೆ ನಿನ್ಗೆ ಇಟ್ಟು ಮಾಡಿಕ್ತಾಳೆ ಅಂತ ಅನ್ಕೊಂಬಿಟ್ಟಿಯಲ್ಲ. ಮಗಳು ಅಂತ ಬಂದ ಬತ್ತಿ ತಿರುಗಿ ಒಬ್ಳೆ ಮುಚ್ಚುಚ್ಕೊಂಡವ. ಅಯ್ಯೋ ಬೆನ್ಗಿನ್ ನೋಯ್ತಿದ್ದೇನ ಮಗಳಿಗೆ ಏನು ಎತ್ತ ಅಂತ ಕೇಳಮ್ಮ ಅಂದಂಗ ಮನೆ ಬಿಟ್ಟು ಹೋಯ್ತಾ ಇರೋ. ನಿನ್ನ ಮಟ್ಟಿಗೆ ಕೇಳೋಕೆ ಅಧಿಕಾರ ಇಲ್ಲ. ನಿನ್ನ ಗಂಡ ಮನೆಯಾಗ ಮದುವೆ ಮಾಡ್ಕೊಟ್ಟು ಮೇಲೆ ಮುಗ್ದೋಯ್ತಂದೆ ಅಲ್ಲ. ಸರಿ ಕಣೆ ಯವ್ವ ಮುಗ್ದೋಯ್ತು. ನಿಂದು ನನಗೂ ಸಂಬಂಧ ಮುಗ್ದೋಯ್ತು. ಮಗನ ಜೊತೆಗ ಇರು. ಸೊಸೆದ ಉಣ್ಣು. ಸರಿಯಾಗಿ ಉಣ್ಣಿಸ್ತಾಳ. ಕಲ್ಪನ ಚೂಡ ಈ ಕಡೆ ನೋಡ ಅಪ್ಪನ ಮನೆ ದೂರ ಆಗಿ ಹೋಯ್ತಾ. ಕಲ್ಪನಾ ನಾನು ಕಲ್ಪನ ಗುಮ್ಮ ದೆವ್ವ ದೆವ್ವಿದಂಗೆ ಇದೆಯೇ. ಸೊಂಟ ನೋಡಿ ಸೊಂಟ ಇಟ್ಕೊಂಡ್ರದ. ಕರಿ ಬಟ್ಟೆ ಹಾಕೊಳ್ಳೋದ್ರ ಬದಲು ಬಿಳಿ ಬಟ್ಟೆ ಹಾಕೊಬಿಟ್ಟಿದ್ರೆ ದೆವ್ವ. ಅದೇನೋ ಅಂತಾರಲ್ಲ ಸಮಯ ಕಟ್ಟಾಗ ಹುಲ್ಕಟ್ಟಿನೂ ಸುಧಾ ಮಾತಾಡುತ್ತಂತ ಹಂಗ. ನಮ್ಮಪ್ಪನ ಮನೆಯಾಗ ಬರ್ಬೇಡ ಅಂತ ನಮ್ಮ ಒಂದ್ ತಕ್ಷಣ ಈಕಿ ನೋಡ ಬಂದವಳು ಸುಪ್ನಾತ್ಗಿತಿ ಹೆಂಗೆ ಮಾತಾಡ್ತಾಳ. ಯಪ್ಪ ಭಗವಂತ ಈ ಲೌಡಿ ಮುಂಟಾಗ ಮಾಡ್ತೀನಿ ನಡ ಬಿಚ್ಚಾಕ್ತೀನಿ ಆಲಿ ಎಲ್ಲ ನೋಡಿದ್ರಲ್ಲ ವೀಕ್ಷಕರ. ಯಾವತ್ತಿನ ದಿನ ಅವ್ವ ಮಗಳು ಇಬ್ಬರು ಸೇರ್ಕೊಂಡು ನಾನು ಹೊರಗೆ ಹಾಕಿದ್ರು. ಇವತ್ತು ಮಗಳೇ ಮನೆ ಒಳಗೆ ಬರ್ತಿರತ್ರ ಆಗೈತಿ. ಇದೇ ಪರಿಸ್ಥಿತಿ ಅನ್ನೋದು ನಮ್ಮನ್ನ ಒಬ್ರು ಹೊರಕ್ಕೆ ದೂಡಕ್ಕೆ ನಿಂತಾರಂದ್ರೆ ಕರ್ಕೊಂಬಂದು ಅವರೇ ದೂಡಕ್ಕೆ ನಿಂತಿರ್ತಾರೆ ಅನ್ನೋದು ಇದೆ. ಅದೇ ಕರ್ಮ ರಿಟರ್ನ್ ಅಂದ್ರೆ ಹಿಂಗೆ ಅಲ್ಲ. ನನಗೆ ಕಾಲಲ್ಲಿ ಹೊತ್ತು ಕಳ್ಸೋರಿ ಇವತ್ತು ತನ್ನ ಮಗಳನ್ನೇ ಮನೆ ಒಳಗೆ ಬಿಟ್ಕೊಳಕ್ಕೆ ಆಗ್ತಿಲ್ಲ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.